ಮಲ್ಲಿಕಾರ್ಜುನ ಮುತ್ಯ ಸ್ವಯಂ ಘೋಷಿತ ದೇವಮಾನವ ಅಂತ ಘೋಷಣೆ ಮಾಡಿಕೊಂಡಿರುವಂತಹ ಮಲ್ಲಿಕಾರ್ಜುನ ಮುತ್ಯನಿಗೆ ಈಗ ಬಂಧನದ ಭೀತಿ ಎದುರಾಗಿದೆ. ಜಿಲ್ಲೆಗೊಬ್ಬೊಬ್ಬರು ದೇವಮಾನವ ಸೃಷ್ಟಿಯಾಗ್ತಾ ಇದ್ದಾರೆ. ಈಗ ಸ್ವಯಂ ಘೋಷಿತ ದೇವಮಾನವರು ಬೇಲ್ ಅರ್ಜಿನ ವಜಾ ಮಾಡಿದೆ. ಒಂದು ಅಪ್ರಾಪ್ತ ಬಾಲಕಿಯನ್ನು ಯಾವ ರೀತಿ ನಡೆಸಿಕೊಂಡ, ಈಗ ಆತ ಎಲ್ಲಿದ್ದಾನೆ, ಯಾವಾಗ ಅರೆಸ್ಟ್. ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಮಲ್ಲಿಕಾರ್ಜುನ ಮುತ್ಯ ಸ್ವಯಂ ಘೋಷಿತ ದೇವಮಾನವ. ಆತನ ಲೀಲೆಗಳು, ಆತನ ಚೇಷ್ಟೆಗಳು, ಆತನ ಕುಚೇಷ್ಟೆಗಳನ್ನು ಇಡೀ ರಾಜ್ಯವೇ ಜನ ನೋಡಿದೆ. ಈಗ ಇದೇ ಸ್ವಯಂ ಘೋಷಿತ ಮಲ್ಲಿಕಾರ್ಜುನ ಮುತ್ಯನಿಗೆ ದೇವಮಾನವ ಅಂತ ಘೋಷಣೆ ಮಾಡಿಕೊಂಡಿರುವಂಥ ಇದೇ ಮಲ್ಲಿಕಾರ್ಜುನ ಮುತ್ಯನಿಗೆ ಈಗ ಬಂಧನದ ಭೀತಿ ಎದುರಾಗಿದೆ. ಏನಿದು ಸ್ಟೋರಿ ಅಂತೀರಾ? ಯಾಕಿನ್ನು ಅರೆಸ್ಟ್ ಮಾಡಿರಲ್ಲ ಅಂತೀರಾ? ಈಗ ಆತ ಎಲ್ಲಿದ್ದಾನೆ, ಯಾವಾಗ ಅರೆಸ್ಟ್? ಇದೇ ಫೋಕಸ್ನ ಎಕ್ಸ್ಪೋಸ್ಡ್ ಸ್ಟೋರಿ, ಮುತ್ಯ ಅರೆಸ್ಟ್. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಮಲ್ಲಿಕಾರ್ಜುನ ಮುತ್ಯ ಸ್ವಯಂ ಘೋಷಿತ ದೇವಮಾನವ. ಬಾಬಾ ಆತನನ್ನು ನೋಡಿ ಅಲ್ಲಿರುವಂಥ ಭಕ್ತರು ಆತನ ಮಠಕ್ಕೆ ಹೋಗುವಂಥವ್ರು ಏನು ಎಂತೆಂಥ ರಾಜಕಾರಣಿಗಳು ಹೋಗ್ತಾ ಇದ್ರು, ಏನೇನು ಮಾಡ್ತಾ ಇದ್ರು. ಆತ ಒಂದು ಅಪ್ರಾಪ್ತ ಬಾಲಕಿಯನ್ನು ಯಾವ ರೀತಿ ನಡೆಸ್ಕೊಂಡ, ಏನೇನು ಮಾಡ್ದ, ಅವೆಲ್ಲ ವಿಡಿಯೋವನ್ನು ಈಗಾಗಲೇ ರಾಜ್ಯದ ಜನ ನೋಡಿದ್ದೀರಿ. ಆದರೆ ಆ ಕುಟುಂಬದವ್ರು ಕೂಡ ಹೇಳ್ಕೊಂಡಿದ್ರು. ಅಂದರೆ ಎಲ್ಲ ಒಂದು ಕಡೆ ಅವರು ಆತನ ಪರವಾಗಿ ಮಾತನಾಡಿದ್ರು, ಯಾವ ಉದ್ದೇಶಕ್ಕೆ ಮಾತನಾಡಿದ್ರು ಏನೋ ಗೊತ್ತಿಲ್ಲ, ಒಟ್ನಲ್ಲಿ ಅದು ಆತನ ಪರವಾಗಿ ಮಾತನಾಡಿದ್ದಾರೆ. ಆದರೆ ಕಾನೂನು ಸುಮ್ಮನೆ ಇರುತ್ತಾ? ಆತನ ವಿರುದ್ಧ ಯಾವಾಗ ಫೋಕ್ಸೋ ಕೇಸ್ ದಾಖಲಾಯಿತು, ಅದಾದ ನಂತರ ಆತ ತಲೆಮರೆಸ್ಕೊಂಡಿದ್ದ, ಅಜ್ಞಾತ ಸ್ಥಳದಲ್ಲಿ ವಿಡಿಯೋ ಕೂಡ ಹರಿಬಿಟ್ಟಿದ್ದ. ಅದಾದ ನಂತರದಲ್ಲಿ ಏನು ತಪ್ಪೇ ಮಾಡಿಲ್ಲ ಅಂತ ಬೊಬ್ಬೆ ಹೊಡ್ಕೊಂಡ. ಈಗ ಯಾದಗಿರಿ ಜಿಲ್ಲಾ ಸೆಷನ್ ಕೋರ್ಟ್ ಈಗ ಆ ಬೇಲ್ ಅರ್ಜಿನ ಹಾಕಿದ್ನಲ್ಲ, ಇವನು ನನಗೆ ಬೇಲ್ ಕೊಡಿ ಅಂತ, ಆ ಬೇಲ್ ಅರ್ಜಿನ ವಜಾ ಮಾಡಿದೆ. ಯಾವ ಕ್ಷಣದಲ್ಲಾದರೂ ಕೂಡ ಇದೇ ಮುತ್ಯ ಅರೆಸ್ಟ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಈತ ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ತಲೆಮರೆಸಿಕೊಂಡಿರುವಂತಹ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಕೂಡ ಪೊಲೀಸ್ನವರು 2 ತಂಡಗಳನ್ನು ರಚನೆ ಮಾಡಿರುವಂಥದ್ದು. ಈತನಿಗಾಗಿ ಬಲೆ ಬೀಸಿದ್ದಾರೆ. ಈತ ಸಿಕ್ಕಿದ ತಕ್ಷಣ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಆದ ನಂತರ ಕೋರ್ಟ್ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ. ಈತ ನಾನು ಏನೂ ಮಾಡಿಲ್ಲ, ನಾನು ತಪ್ಪೇ ಇಲ್ಲ ಅಂತ ಇತ್ತೀಚಿನ ದಿನದಲ್ಲಿ ನಾವು ನೋಡ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀವಿ. ಜನ ಯಾಕೆ ಈ ರೀತಿಯಾಗಿ ಮೂಢನಂಬಿಕೆಗೆ ಹೆಚ್ಚು ಒತ್ತನ್ನು ಕೊಡ್ತಿದ್ದಾರೆ, ಇದರ ಜೊತೆಗೆ ನಾನು ಸ್ವಯಂ ಘೋಷಿತ ದೇವಮಾನವ ಅಂತ ಹೇಳ್ಕೊಳ್ಳೋಂಥವ್ರ ಕಾಲು ಯಾಕೆ ಬೀಳ್ತಿದ್ದಾರೆ, ಯಾಕೆ ಹಿಂದೆ ಮುಂದೆ ನೋಡೋದಿಲ್ಲ, ಯಾಕೆ ಗೊತ್ತಾಗ್ತಾ ಇಲ್ಲ ಜನಕ್ಕೆ? ಈತ ಒಬ್ಬ ಅಲ್ಲ, ಶಿವಮೊಗ್ಗದಲ್ಲಿ ಒಬ್ಬರಿದ್ದಾರೆ ಮಹಾನ್ ದೇವಮಾನವರು. ಅವ್ರಿಗೂ ಕೂಡ ಇದೇ ಯಡಿಯೂರಪ್ಪನವರು ಕಾಲು ಬೀಳ್ತಾರೆ. ದೊಡ್ಡ ದೊಡ್ಡ ರಾಜಕಾರಣಿಗಳೇ ಕೂಡ ಆತನ ಏನು ಆ ಮಠದಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಿ ಆ ಪಾಪ ಪುಣ್ಯಗಳನ್ನು ಏನು ಮಾಡ್ಕೊಳ್ತಾವ್ರೋ ಕಳೀತಾವ್ರೋ ಗೊತ್ತಿಲ್ಲ. ಈ ರೀತಿಯ ದೇವಮಾನವರು ನಮ್ಮ ರಾಜ್ಯದಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದ್ದಾರೆ ವಿನಃ ಕಮ್ಮಿ ಅಂತೂ ಆಗ್ತಾ ಇಲ್ಲ. ಜಿಲ್ಲೆಗೊಬ್ಬೊಬ್ಬರು ದೇವಮಾನವ ಸೃಷ್ಟಿ ಆಗ್ತಾ ಇದ್ದಾರೆ. ಈಗ ಅದು ಸ್ವಯಂ ಘೋಷಿತ ದೇವಮಾನವರು. ಆ ದೇವಮಾನವರು ಏನೇನು ಮಾಡ್ತಾ ಇದ್ದಾರೆ, ಏನೇನು ಮಾಡಬಹುದು, ಅಬ್ಬಬ್ಬ ಹೇಳಿದ್ರೇ ಒಂದು ಇತಿಹಾಸ ಆಗ್ಬಿಡುತ್ತೆ ಕರ್ನಾಟಕದಲ್ಲಿ. ದೇವಮಾನವರದ್ದು ಎಂತೆಂಥ ದೇವಮಾನವರಿದ್ದರು, ನಡೆದಾಡುವ ದೇವರಿದ್ದರು. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು, ಅವರನ್ನು ನಾವು ಒಪ್ಕೊಳ್ಳೋಣ. ಇಂತಿಂಥವೆಲ್ಲ ಯಾರಿವರು? ಇವರೆಲ್ಲ ದೇವಮಾನವರ, ಸ್ವಯಂ ಘೋಷಿತ ದೇವಮಾನವರು ಇವರು. ಅಪ್ರಾಪ್ತ ಹೆಣ್ಮಕ್ಳನ್ನ ಹೆಂಗೆ ನಡೆಸ್ಕೊಡ್ಬೇಕು, ನಮ್ಮ ಮನೆಯ ಹೆಣ್ಮಕ್ಳಾಗಿರಲಿ ಬೇರೆ ಹೆಣ್ಮಕ್ಳಾಗಿರಲಿ, ಯಾವ ರೀತಿ ನಡೆಸ್ಕೊಳ್ಬೇಕು, ಹೆಂಗೆ ಅವರ ಜೊತೆನ ವರ್ತಿಸಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಈತನಿಗಿಲ್ಲ. ಅಂದರೆ ಇವನು ಯಾವ ದೇವಮಾನವ? ಈಗ ಪೊಲೀಸ್ನವರು ಬಲೆ ಬೀಸಿದ್ದಾರೆ. ಈತನನ್ನ ಅರೆಸ್ಟ್ ಮಾಡ್ತಾರೆ. ಯಾವ ಕ್ಷಣದಲ್ಲಾದರೂ ಕೂಡ ಮಲ್ಲಿಕಾರ್ಜುನ ಮುತ್ಯನನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಆದ ನಂತರ ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ. ಈತ ತಲೆಮರೆಸ್ಕೊಂಡಿದ್ದಾನೆ. ಈಗಾಗಲೇ ಕೂಡ ಪೊಲೀಸ್ನವರು ಹುಡುಕಾಟದಲ್ಲಿದ್ದಾರೆ. ಯಾವ ಕ್ಷಣದಲ್ಲಾದರೂ ಕೂಡ
ಮುತ್ಯ ಅರೆಸ್ಟ್ ಆಗ್ತಾನೆ. ಇದೇ ಫೋಕಸ್ನ ಎಕ್ಸ್ಪೋಸ್ಡ್ ಸ್ಟೋರಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್. ನಮ್ ಸುಳ್ ಮಂಜಂಗೆ